ಟ್ರೈಲರ್ ಗಾಡಿಯವ್ರು ಹೊಡಿತಿರೋದು ನೋಡಿ. ನಮ್ಮ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಹೋಯ್ತಾನೆ ಟ್ರೈಲರ್ ಗಾಡಿ ನೋಡಿ. ಡ್ರೈವರ್ಗಳೆಲ್ಲ ಬ್ಯಾಡ್ ರೋಡಲ್ಲಿ ಬೈಬ್ಯಾಡ್ರಿ, ಯಾಕಂದ್ರೆ ಅವರು ನಿಮ್ಮ ಥರ ಡ್ರೈವರು ಅಂತೆಲ್ಲ ಹಾಕಿದ್ರೆ ಎಂಟ್ರಿ ಆಗ್ತಾ ಇದ್ದೀನಿ. ಹಳೆ ಬ್ರಿಡ್ಜ್ ಮೇಲೆ ಇದ್ದೀನಿ. ನಿಧಾನಕ್ಕೆ ಬಾರೋ ಅಣ್ಣ, ಹೊಸ ಬ್ರಿಡ್ಜು ಇದು ಮಾಡ್ತಾ ಇರೋದು. ಇದು ಯಾರು ಬರೆದ ಕಥೆಯೋ ಅನ್ನಂಗೆ ಆಗ್ಬಿಡೈತೆ ನಮ್ಮ ಬಾಳು ಇವತ್ತು. ರಾಯಚೂರು ನೋಡಿ ರೋಡು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತೇಳಿ ಕಟ್ಟೆನೇ ಒಳಗೋಗ್ಬಿಡೈತೆ. ಈ ಜಾಕ್ ಎತ್ತಿ ಇಳಿಸೋದು ಸಾಕಾಗ್ಬಿಡ್ತದೆ. ಜಾಕ್ ಬೇರೆ ದೊಡ್ಡ ಜಾಕ್, ನಮಗೆ ರಾಡ್ ಬೇರೆ ಕಟ್ಟಾಗ್ಬಿಡ್ತದೆ. ನೋಡಿ ಸ್ನೇಹಿತರೆ, ನಮ್ಮ ನೆಹರು ಔಟರ್ ರಿಂಗ್ ರೋಡ್, ಹೈದರಾಬಾದ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಕರೀಂನಗರ ಹೋಗ್ತಾ ಇದ್ದೀನಿ. ಅಂದರೆ 190 ಕಿಲೋಮೀಟ್ರ್ MT ಹೋಗ್ತಾ ಇದ್ದೀನಿ ಲೋಡ್ಗೆ. 1-2 ಅಲ್ಲ, 190 ಕಿಲೋಮೀಟ್ರ್ MT ಹೋಗಿ ಲೋಡ್ ಮಾಡ್ಕೊಂಡು ಬರ್ಬೇಕು ರಿಟರ್ನು. ನೆಲಮಂಗ್ಲಾಗಂತೆ ಲೋಡು ಗ್ರಾನೈಟು. ಇಲ್ಲೆಲ್ಲ ಹೈದರಾಬಾದಲ್ಲಿ ಲೋಡ್ ಆಗಲ್ಲ. ವರಂಗಲ್ ತಪ್ಪಿದ್ರೆ ಕರೀಂನಗರ ಹೋಗ್ಬೇಕು. ಕರೀಂನಗರದಿಂದ ಲೋಡ್ ಹೇಳೋರು ಬಾವುಪೇಟೆಯಿಂದ. ಕರೀಂನಗರದಿಂದ ಮುಂದೆ ಬಾವುಪೇಟೆಯಿಂದ ಲೋಡ್ ಹೇಳವ್ರೆ. ಹೋಗೋಣ ಸೀದಾ ಬಾವುಪೇಟೆಗೆ ಹೋಗಿ ನಾಳೆ ಲೋಡ್ ಆಗುತ್ತೆ. ಲೋಡ್ ಮಾಡ್ಕೊಂಡು ಬರ್ತಾ ಇರೋದು ನೋಡಿ. ಬೆಟ್ಟ ಗುಡ್ಡಗಳ ರಸ್ತೆ, ನೆಹರು ಔಟರ್ ರಿಂಗ್ ರೋಡ್ ಸೂಪರಾಗೈತೆ ಮಾತ್ರ. 8 ರೋಡು ಗಾಡಿ ಓಡ್ಸೋಕ್ಕೆ ಒಂಥರ ಮಜಾ ಇಲ್ಲ. ಒಂದೇ ಲೆವೆಲ್ಲಾಗಿ ಹೋಯ್ತಾ ಇರ್ತದೆ. ಮುಂದೆ ಎಲ್ಲರೂ ಹೋಗಿ ಫಸ್ಟು ನೀರು ಹಿಡಿಬೇಕು. ನೀರು ಹಿಡಿದು ಪಾತ್ರೆಗಳೆಲ್ಲ ತೊಳೆದಿಲ್ಲ, ತೊಳೆದ್ಬಿಟ್ಟು ಅಡುಗೆ ಮಾಡಿ ತಿನ್ಕೊಂಡು ಹೋಯ್ತಾ ಇರೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಯಾಕಂದರೆ ತಿರ್ಗಾ ನಾಳೆ ಲೋಡ್ ಆದರೆ ರಾತ್ರೆಲ್ಲ ಗಾಡಿ ಓಡಿಸ್ಬೇಕು. ಇವತ್ತು ನಿದ್ದೆಗೆ ಹಿಡ್ಕೊಂಡು ಹೋಗ್ಬಿಟ್ರೆ ತಿರ್ಗಾ ನಾಳೆ ರಾತ್ರಿ ಎಡವಟ್ಟಾಗ್ಬಿಡ್ತದೆ. ಇವೆಲ್ಲ ಆಯ್ತವೆ. ಹಾಗಾಗಿ ಸಮಾಧಾನ, ಆರಾಮಾಗಿ ಹೋಗೋಣ ಬರ್ರಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಿದ್ದೀನಂದರೆ ನಮ್ಮ ಕರೀಂನಗರದಲ್ಲಿ ಗ್ರಾನೈಟ್ ಫ್ಯಾಕ್ಟ್ರಿಗಳು. ಟೈಮು 10 ಗಂಟೆ. ಎದ್ದಿದ್ದು ಲೇಟು. 10 ಗಂಟೆ ಬಿಸಿಲು ನೋಡಿ ಹೆಂಗಿದೆ ಇಲ್ಲಿ. ನಮ್ಮ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ. 2 ವೀಲರನ್ನು ಹೋಯ್ತಾವನಲ್ಲ ಅವನು. ಇಲ್ಲಿ ಅಸೋಸಿಯೇಷನ್ ಯೂನಿಯನ್ ಅಂತೆ. ಯೂನಿಯನ್ಗೆ 500 ರೂಪಾಯಿ ವೆಹಿಕಲ್ ನೋಡಿ. ಏನು ಯೂನಿಯನು? ಕರೀಂನಗರ್ ಡಿಸ್ಟಿಕ್ ಗ್ರಾನೈಟ್ ಇಂಡಸ್ಟ್ರೀಸ್ ಅಸೋಸಿಯೇಷನ್. ಇಲ್ಲಿ 400 ರೂಪಾಯಿ ಇರೋದನ್ನ ಹೊಡೆದಾಕ್ಬಿಟ್ಟು 500 ರೂಪಾಯಿ ಹಾಕವನು. ಇಲ್ಲಿ ನೋಡಿ 400 rupees ಓನ್ಲಿ ಟೈಲ್ಸ್ ಆ್ಯಂಡ್ ಸ್ಲ್ಯಾಬ್ಸ್ ಅಂತೇಳಿ. ಇದು ನಮ್ಮ ಗಾಡಿ ನಂಬರು. ಏನೇನು ದುಡ್ಡು ತಿಂತಾರೋ ನಮ್ಮ ಲಾರಿ ದುಡ್ಡು ತಿನ್ನಕಂದ್ರೆ ಎಷ್ಟು ಜನ ಬರ್ತಾರೆ. ಬಾ 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 ಬಾ. ಏನೋ ಇವ್ರು ಕೇಳಿದ್ದಕ್ಕೆ ಟ್ರಾನ್ಸ್ಪೋರ್ಟ್ನವ್ರಿಗೆ ಅದು ಸಿಗುತ್ತೆ. ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ಕೊಡಲ್ಲ ಅಂತ. ಅದು ಗ್ಯಾರಂಟಿ ಇಲ್ಲ. ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ಕೊಡಲ್ಲ. ಏನಾಗುತ್ತೋ ಗೊತ್ತಿಲ್ಲ. ಈಗ ನೋಡಿ 500 ರೂಪಾಯಿ ದುಡ್ಡು. ಬರೀ ನಮ್ಮ ಅರ್ಜುನ ಅಂತೂ ನೆಲಮಂಗ್ಲ ಲೋಡ್ ಆಗ್ತಾ ಇದೆ, ಲೋಡ್ ಮಾಡ್ತಾ ಇದ್ದಾರೆ. ಈಗ ಒಂದು ಸ್ವಲ್ಪ ಏನಾದ್ರು ತಿನ್ನಕ್ಕೆ ಏನಾರು ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ. ತಿನ್ಕೊಂಬಿಟ್ಟು ಮತ್ತೆ ನಿದ್ದೆ ಹೊಡಿಬೇಕು. ಯಾಕಂದರೆ ಇವತ್ತು ನೈಟೆಲ್ಲ ಗಾಡಿ ಓಡಿಸ್ಬೇಕು. ಅವ್ರ ಪಾಟಿಗೆ ಅವ್ರು ಲೋಡ್ ಮಾಡ್ತಿರ್ತಾರೆ. ನಾವೊಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಏನಾದ್ರು ತಿನ್ಕೊಂಡು ಮಲಿಕೊಳ್ಳೋಣ. ಕರೀಂನಗರ ಅಂದರೆ ಬಾವುಪೇಟೆಯಲ್ಲಿ ಇದ್ದೀನಿ. ಕರೀಂನಗರದಿಂದ ಮುಂದೆ ಬಾವುಪೇಟೆಯಲ್ಲಿ ಇದ್ದೀನಿ. ಈಗ ಎಲ್ಲ ಗ್ರಾನೈಟ್ ಫ್ಯಾಕ್ಟ್ರಿಗಳೇ. ಎಲ್ಲಿ ನೋಡ್ರು ಗ್ರಾನೈಟ್ ಫ್ಯಾಕ್ಟ್ರಿಗಳೇ. ಅಲ್ಲೊಂದು ಬೆಟ್ಟ ಐತೆ. ಕೊರೆದು ಕಾಣ್ತಿರ್ಬೋದು. ತಡಿ ತೋರಿಸಿ ನೋಡಿ. ನೋಡೋದು ಕೊರಿತಾವ್ರೆ. ಅದನ್ನೇ ಕಟ್ ಮಾಡಿ ತಗೊಬಂದು ಇಲ್ಲಿ ಗ್ರಾನೈಟ್ ಮಾಡಿ ಇದು ಮಾಡ್ತಿರೋದು. ಇದು ಅಡ್ಡ ಇಲ್ಲ ಅಂದರೆ ಕ್ಲಿಯರಾಗಿ ಕಾಣೋದು. ಅಲ್ಲಿ ಟೀ ಕುಡಿಯೋಕೆ ಹೋದಾಗ ಕ್ಲಿಯರಾಗಿ ಕಾಣುತ್ತೆ. ಇವಾಗ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಬೆಂಗಳೂರಿಗೆ ಹೋಗಿ ಫಸ್ಟು ಕಟಿಂಗ್ ಶೇವ್ ಮಾಡಿಸ್ಬೇಕು. ಯಾರೋ ಒಬ್ರು ನಿನ್ನೆ ಸಬ್ಸ್ಕ್ರೈಬರ್ ಮೆಸೇಜ್ ಹಾಕಿದ್ದಾರೆ, ಅಣ್ಣ ಫಸ್ಟು ನೀನು ಕಟ್ಟಿಂಗ್ ಎಷ್ಟು ದಿವಸಕ್ಕೆ ಒಂದ್ಸಲಿ ಮಾಡಿಸ್ತೀಯ ಅಂತ ಕೇಳೋಣ. ನಾನು ಕಟ್ಟಿಂಗು 2 ದಿವಸಕ್ಕೆ ಒಂದ್ಸಲಿ ಮಾಡ್ತೀನಿ ಬ್ರದರ್. ನಮ್ಮದು ಕಟಿಂಗ್ ಶಾಪು ನಾನು ಎಲ್ಲಿ ಹೋಗ್ತೀನಲ್ಲ ಅಲ್ಲೇ ಹಿಡ್ಕೊಂಬಂದಿರ್ತೀನಿ ಜೊತೆಲಿ. 2 ದಿವಸಕ್ಕೆ ಒಂದ್ಸಲಿ ಕಟಿಂಗ್ ಮಾಡಿಸ್ತಿರ್ತೀನಿ. ಯಾರೋ ಕಮೆಂಟ್ಸಲ್ಲಿ ಮೆಸೇಜ್ ಹಾಕಾರೆ, ಅಣ್ಣ ನೀನು ಕಟಿಂಗ್ ಎಷ್ಟು ದಿವಸಕ್ಕೆ ಒಂದ್ಸಲಿ ಮಾಡಿಸ್ತೀಯ ಹೇಳು ಅಂತೇಳಿ. ಅಯ್ಯಪ್ಪ ನೋಡ್ರೆ ಗೊತ್ತಾಗಲ್ಲ ನಾವು ಯಾವಾಗಲೂ ಕಟಿಂಗ್ ಮಾಡಿಸ್ತಾ ಇರ್ತೀವಿ ಅಂತ.
ಶೇವಿಂಗ್ ಮಾಡಿಸ್ಬೇಕು. ಒಟ್ನಲ್ಲಿ ನನಗೆ ಕಟ್ಟಿಂಗೇ ಆಗಲಿ ಶೇವಿಂಗ್ ಆಗಲಿ ಮತ್ತೊಂದಾಗಲಿ ನಮ್ಮ ಊರಲ್ಲಿ ಬಿಟ್ಟು ಹೊರಗಡೆ ಎಲ್ಲೂ ಮಾಡಿಸಲ್ಲ, ನನಗಾಗಲ್ಲ. ಒಂದ್ಸರಿ ಪುತ್ತೂರಲ್ಲಿ ಮಾಡಿಸಿ ಅದೇನೋ ಮಕ್ಕಕ್ಕೆ ಏನಾನ ಹಚ್ಚಿ ಆಗಿದ್ದು ಅದೆಲ್ಲ ನನಗೆ ಬರಲ್ಲ. ಹಂಗಾಗಿ ನಾನು ನಮ್ಮೂರು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲಿ ಎಷ್ಟೇ ಬೆಳ್ಕೊಳ್ಳಿ, ಗಡ್ಡ ಆಗಲಿ ಶೇವಿಂಗ್ ಆಗಲಿ, ಬೆಂಗಳೂರು ನೆಲಮಂಗಲ ಮನೆಗೆ ಹೋದ್ನಾ ಅಲ್ಲೇ ಕಟಿಂಗ್ ಶೇವ್ ಮಾಡ್ಕೊಳ್ಳೋದು ಅಷ್ಟೇ, ಹೊರಗಡೆ ಎಲ್ಲೂ ಮಾಡ್ಸೋಕೆ ಹೋಗಲ್ಲ ನಾನು. ನನಗದೊಂದು ಅಭ್ಯಾಸ ಇಲ್ಲ. ಹೋಗೋಣ, ಫಸ್ಟು ಲೋಡ್ ಆಗಲಿ, ಆಮೇಲೆ ಸಿಗೋಣ. ಸದ್ಯಕ್ಕೆ ಏನೋ ಒಂದು ಅಡುಗೆ ವ್ಯವಸ್ಥೆ ಮಾಡೋಣ. ಸ್ನೇಹಿತರೆ, ನಮ್ಮ ಅರ್ಜುನ ಬೆಳಗ್ಗೆಯಿಂದ ಲೋಡ್ ಮಾಡ್ತಾನೇ ಇದ್ದಾರೆ. ಟೈಮ್ ಆಗಲೇ 6 ಗಂಟೆ ಆಯ್ತಾ ಬಂತು. ಇದು ಬೆಳಗ್ಗೆ ಎಷ್ಟು ಸ್ಪೀಡಾಗಿ ಮಾಡಿದ್ರು 12 ಲೈನು ಸ್ವಲ್ಪ ಪಾಲಿಷ್ ಮಾಡಿ ಲೋಡ್ ಮಾಡ್ತಾಯಿದ್ದಾರೆ. ನಂದು ಅರ್ಧ ಒಟ್ಟು 7:30 8 ಗಂಟೆಗೆಲ್ಲ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ, ಹೇಳ್ತಾ ಇದ್ದಾರೆ ಅಷ್ಟೇ. ಬೆಳಗ್ಗೆಯಿಂದ ಮಾಡ್ತಾನೇ ಇದ್ದಾರೆ. ಅದೊಂದು ಲೈನ್ ಹಾಕಿದರೆ ಆಯ್ತು. ಇನ್ನೊಂದು 40 ಪೀಸೇನು ಹಾಕಬೇಕು. 40-45 ಪೀಸ್ ಹಾಕಿದರೆ ಲೋಡೆ ಕಂಪ್ಲೀಟ್ ಆಯಿತು. ಇಲ್ಲೇ ಹೇಳಿ 8 ಗಂಟೆ ಮಾಡಿದ್ರೆ ರಾತ್ರೆಲ್ಲ ಗಾಡಿ ಹೊಡಿಬೇಕು. ರೆಡಿ ಇಲ್ಲ, ಅಲ್ಲಿ ಪಾಲಿಷ್ ಮಾಡಿ ತಂದಾಗ್ತದೆ. ಫೈನಲ್ಲಾಗಿ 8:45ಗೆ ನಮ್ಮ ಗಾಡಿ ಲೋಡ್ ಆಯಿತು ನೋಡಿ. ಪ್ಯಾಕಿಂಗ್ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಪ್ಯಾಕಿಂಗ್ ಎಲ್ಲ ಮಿಸ್ ಆಗಿ ಡ್ಯಾಮೇಜ್ ಆದರೆ ಮತ್ತು ಬಾಡಿಗೆಯಲ್ಲಿ ಕಟ್ ಮಾಡಿಬಿಡ್ತಾರೆ. ಅದೆಲ್ಲ ಕ್ಲೀನಾಗಿ ಎಲ್ಲ ಕಡೆ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಎಲ್ಲೂ ಗ್ಯಾಪ್ ಇರಬಾರ್ದು ನೋಡಿ. ಇವೆಲ್ಲ ಕ್ಲೀನಾಗಿ ಹಾಕಿದ್ದಾರೆ. ಸೈಡ್ ಬಾಡಿಯಲ್ಲೂ ಅಷ್ಟೇ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಮತ್ತು ಡ್ಯಾಮೇಜ್ ಆದರೆ ಬಾಡಿಗೆ ಕಟ್ಕೊಡ್ಬೇಕಾಗತ್ತೆ ನಾವು. ಸ್ನೇಹಿತರೆ, ಲೋಡ್ ಗೀಡ್ ಮಾಡ್ಕೊಂಡೆಲ್ಲ ಬಿಟ್ಟಿದ್ದೀನಿ. ಟೈಮು 10:30. ಮಳೆ ಸಿಕ್ಕಾಬಡೆ ಮಳೆ ಇಲ್ಲಿ ನೋಡ್ತಿರ್ಬೋದು. 10:30 ಟೈಮು ಸಿಕ್ಕಾಬಡೆ ಲೇಟ್ ಆಗ್ಬಿಡ್ತು. ಮಳೆ ಬೇರೆ ಬರ್ತಾಯಿದೆ. ಹೋಗೋಣ, ಹಡ್ಕೊಂಡು ಹೋಗೋದು. ಎಷ್ಟಾಗುತ್ತೋ ಅಷ್ಟು ಬೆಳಕರಿ ಅಷ್ಟು ಓಡಿಸೋದು. ಒಂದು 6-7 ಗಂಟೆ 8 ಗಂಟೆವರೆಗೂ, ಆಮೇಲೆ ಮಲಿಕೊಳ್ಳೋದು. ತಿರ್ಗಾ ಸಂಜೆವರೆಗೂ ಮಲಿಕೊಂಡು ತಿರ್ಗಾ ಸಂಜೆ ಎದ್ದು ಓಡಿಸೋದು. ಈ ಕಡೆಲ್ಲ ಸಿಕ್ಕಾಬಡೆ ಮಳೆ ಎಲ್ಲೋರ್ಗೆ ಬರುತ್ತೋ ಗೊತ್ತಿಲ್ಲ. ಒಂದು ಒಳ್ಳೆ ಇದು ಡ್ಯಾಮ್ ಇದು ಇಲ್ಲಿ ಕಾಣ್ತದಲ್ಲ, ಇದು ಡ್ಯಾಮ್ ಬ್ರಿಡ್ಜ್. ಇದು ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಒಂದು 2 ಕಿಲೋಮೀಟ್ರ್ ಇರ್ಬೋದೇನೋ ಬ್ರಿಡ್ಜ್ ಇದು. ನೋಡ್ತೀನಿ ಇರೋ 5 ಐತೆ. ಕತ್ಲೆ ಇರೋದ್ರಿಂದ ಏನು ಕಾಣ್ತಿಲ್ಲ. ಮ್ಯಾಪಲ್ಲಿ ಕಾಣಿಸ್ತೈತೆ ಆ ಕಡೆ ಈ ಕಡೆ ಬರೀ ನೀರೇ ಕಾಣ್ತಿರೋದು. ದೊಡ್ಡದ ಬ್ರಿಡ್ಜ್ ಮಾಡೋರು ಸಾಕಾಗದೆ. ಕತ್ಲೆಲ್ಲ ಆ ಕಡೆ ಎಲ್ಲ ಏನು ಕಾಣಲ್ಲ. ಮಳೆ ಬೇರೆ ಬರ್ತಾಯಿದೆ. ಏನು ಗಾಳಿ ಮಳೆ. ಟೈಮ್ ಬಂದು 2 ಗಂಟೆ. ಇಲ್ಲೇ ಈಗ ಹೈದ್ರಾಬಾದ್ ರಿಂಗ್ ರೋಡಲ್ಲಿ ಇದ್ದೀನಿ. ಅಯ್ಯೋ, ಈ ರಿಂಗ್ ರೋಡ್ ಇಳಿಯೋಕ್ಕೆ, ಬೆಂಗಳೂರು ರೋಡ್ಗೆ ಇಳಿಯೋಕ್ಕೆ ಇನ್ನೂ 68 ಕಿಲೋಮೀಟ್ರು. ಈಗ ಒಂದು 3 ಕಿಲೋಮೀಟ್ರ್ ಬಂದಿದ್ದೀನಿ. 65 ಕಿಲೋಮೀಟ್ರ್ ಹೋಗ್ಬೇಕು ಈ ರೋಡ್, ರಿಂಗ್ ರೋಡಲ್ಲಿ. 65 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ತಗೊಂಡು ಹೋಗ್ಬೇಕು. ಏನಪ್ಪ ಓಡಿಸ್ತಾ ಇದ್ದು ಟೈಮೇ ಸಾಗಲ್ಲ ಅಂತಿದೆ. ಟೈಮ್ ಓಡ್ತೈತೆ, ಕಿಲೋಮೀಟ್ರ್ ಸಾಗಲ್ಲ ಅಂತೈತೆ. ಹೋಗು, ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅಂದರೆ 156 ಕಿಲೋಮೀಟ್ರು. 2 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ. ಜಾಸ್ತಿ ಝೂಮ್ ಮಾಡುತ್ತಲ್ಲ ಕಲರ್ ಅದರಿಂದ. ಅಯ್ಯೋ ಹೋಗಿ, ಕಾಣ್ತಾ ಇಲ್ಲ. ನೆಹರು ಔಟರ್ ರಿಂಗ್ ರೋಡ್. ಇದರಲ್ಲಿ ಹೊಡಿಬೋದು ಗಾಡಿನ ಹೆಂಗೆ ಬೇಕಾದ್ರೆ ನೋಡಿ. 65 ಕಿಲೋಮೀಟರ್ ಸ್ಪೀಡ್ ಕೊಟ್ಟಾನೆ. 60, 65, 70 ಹೊಡ್ಕೊಂಡು ಹೋಯ್ತಾ ಇರ್ಬೋದು. ಯಾವುದೇ ಆ ಕಡೆ ಗಾಡಿಗಳು ಬರ್ತವೆ, ಅದು ಬರ್ತವೆ, ಯಾವ ಹಂಸ್ ಬರ್ತವೆ, ಏನು ಟೆನ್ಷನ್ ಇಲ್ಲ. ಹಾಕ್ಕೊಂಡು ಹೊಡಿತಾ ಇರ್ಬೋದು. ಅಲ್ಲಿಂದನೂ ಹಂಗೆ ಹೊಡ್ಕೊಂಬತ್ತೆ ಈ ಗಾಡಿನ. ಈಗ ಇಲ್ಲಿಂದನೂ ಹಂಗೇನೆ. ಬೆಳಕರಿ ಎಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಹೊಡೆದ್ಬಿಟ್ಟು ಮಲಿಕೊಂಬಿಡೋದು. ಈ ನಡುವೆ ಒಂದು 2-3 ವಿಡಿಯೋದಿಂದ ಒಬ್ಬರು ನಮ್ಮ ಸ್ನೇಹಿತರು ಏನೋ ಟೂರಿಸ್ಟ್ ಲವರ್ ಅಂತ ಐಡಿ ಅವ್ರ ಹೆಸರನ್ನು ಗೊತ್ತಿಲ್ಲ. ಟೂರಿಸ್ಟ್ ಲವರ್ ಅಂತೇಳಿ ಬೆಳಗಾವಿ ಹುಡುಗ ಹಾಯ್ ಅಂತ ಹೇಳಿ ಬ್ರದರ್ ವಿಡಿಯೋದಲ್ಲಿ ಅಂತ ಹೇಳಿ ಮೆಸೇಜ್ ಆಗ್ತಾ ಇದ್ದಾರೆ. ಹಾಯ್ ಬ್ರದರ್, ಬೆಳಗಾವಿ ಹುಡುಗ ಹಾಯ್, ಹೇಗಿದ್ದೀರಾ? ಸಾಕ ಬ್ರದರ್? ಬೆಳಗಾವಿ ಹುಡುಗ ಟೂರಿಸ್ಟ್ ಲವರ್ ಹಾಯ್. ಇನ್ನೆರಡು ಟ್ರೈಲರ್ ಗಾಡಿಯವ್ರು ಹೊಡಿತಿರೋದು ನೋಡಿ. ನಮ್ಮ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಹೋಯ್ತಾನೆ ಟ್ರೈಲರ್ ಗಾಡಿ ನೋಡಿ. ಅಣ್ಣ ಯಾವ ರೇಂಜ್ಗೆ ಹೊಡಿತಿರ್ಬೋದು. ನಾನೇ 60-65ರಲ್ಲಿ ಹೊಡಿತೀರಂದ್ರೆ
ಅವನು ಇನ್ನು ಯಾವ ರೇಂಜಲ್ಲಿ ಹೊಡಿತಿರ್ಬೋದು ಗಾಡಿನ. ರಿಂಗ್ ರೋಡೇ ಹಂಗೈತೆ ಅವ್ರಿ. ಬರ್ರಿ ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ನಮ್ಮ ಬೆಂಗಳೂರು ನೈಸ್ ರೋಡ್ಗೆ ಹೋದ್ನಲ್ಲ, ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಗಾಡಿಯವನು ಸ್ವಲ್ಪ ಸಮಸ್ಯೆ ಮಾಡಿದಾಗ ಅವನಿಗೆ ಬೈದಿದ್ದೆ. ಅದಕ್ಕೆ ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಅಣ್ಣ ಬೇರೆ ಸ್ಟೇಟ್ ಡ್ರೈವರ್ಗಳನ್ನೆಲ್ಲ ಬೈಬೇಡ್ರಿ ಅಂತೇನೋ ಮೆಸೇಜ್ ಹಾಕಿದ್ದಾರೆ. ಏನೋ ಮೆಸೇಜ್ ಇದ್ದಾಡ್ರಿ ಒಂದ್ಸಲಿ ನೋಡ್ತೀನಿ. ಏನಂದರೆ ಬೇರೆ ಸ್ಟೇಟ್ ಡ್ರೈವರ್ಗಳೆಲ್ಲ ಬ್ಯಾಡ್ ರೋಡಲ್ಲಿ ಬೈಬೇಡ್ರಿ, ಯಾಕಂದ್ರೆ ಅವರು ನಿಮ್ಮ ಥರ ಡ್ರೈವರು ಅಂತೆಲ್ಲ ಹಾಕಿದ್ದಾರೆ. ಬ್ರದರ್ ಇಲ್ಲಿ ಹಾಕ್ತೀನಿ ನೋಡಿ ಮೆಸೇಜ್, ಓದ್ಕೊಂಬಿಡಿ. ಯಾಕಂದ್ರೆ ಡ್ರೈವಿಂಗಲ್ಲಿ ಅದು ಅಷ್ಟೊಂದು ನೆನ್ಪಿಡ್ಕೊಂಡು ಹೇಳೋಕ್ಕಾಗ್ತಿಲ್ಲ. ಬ್ರದರ್, ತಮಿಳ್ನಾಡು ಗಾಡಿ ಕಂಡ್ರೆ ಪ್ರತಿಯೊಬ್ಬರು ಆಲ್ ಓವರ್ ಇಂಡಿಯಾದಲ್ಲಿರೋ ಡ್ರೈವರ್ಗಳು ಪ್ರತಿಯೊಬ್ಬರು ಬೈತಾರೆ, ಎಲ್ಲರೂ ಬೈತಾರೆ. ಏನಕ್ಕಂದರೆ ಬೇರೆ ಡ್ರೈವರ್ಗಳು ಬೈಯಲ್ಲ. ಈಗ ಆಂಧ್ರ ಗಾಡಿ ಅಲ್ಲಿ ಮಹಾರಾಷ್ಟ್ರ ಗಾಡಿಯವ್ರಿಗೆ ಯಾರಿಗೂ ಬೈಯಕ್ಕೆ ಹೋಗಲ್ಲ. ಕೆಲವೊಂದು ಆಂಧ್ರ ಡ್ರೈವರ್ಗಳು ಆ ಥರ ಇದ್ದಾರೆ. ಆದರೆ ಮಹಾರಾಷ್ಟ್ರ ಈ ಪಂಜಾಬು ಅವ್ರಿವ್ರಿಗೆಲ್ಲ ಬೈಯಕ್ಕೆ ಹೋಗಲ್ಲ. ಏನಕ್ಕೆ ಹೇಳಿ, ಅವ್ರ ದಾರಿ ಅವ್ರು ಹೋಯ್ತಾರೆ. ಅವ್ರು ಹೋಗ್ಲಿಲ್ವಾ ಮತ್ತೊಬ್ಬರು ದಾರಿ ಬಿಡ್ತಾರೆ. ಈ ತಮಿಳ್ನಾಡು ಗಾಡಿಯವ್ರು ಹಂಗಲ್ಲ ಬ್ರದರ್, ಅವರು ಹೋಗಲ್ಲ, ಮತ್ತೊಬ್ರಿಗೂ ಹೋಗಕ್ಕೆ ಬಿಡಲ್ಲ. ಇದೇ ಹಿಂಸೆ ಅವ್ರದ್ದೇನು. ಗಾಡಿ ಶೆಲ್ಪ್ ಹೊಡೆದ್ವಾ, ಒಂದು ರೈಸ್ ಯಾರ್ಡ್ ಇಲ್ಲ ಸೆಂಟ್ರಿಗೆ ಹಿಡ್ಕೊಂಬಿಡ್ವಾ, ಪಕ್ಕದಲ್ಲಿ ಪಕ್ಕದಲ್ಲಿ ಹಿಂದ್ಗಡೆ ಯಾವನಾರ ಆರು ನೋಡ್ಕೊಂಡಿರೋ, ಪಕ್ಕದಲ್ಲಿ ಆರು ನೋಡ್ಕೊಂಡು ಯಾರು ಹೆಂಗಾರ ಸಾಯ್ಲಿ ಏನಾರ ಮಾಡಲಿ, ನನ್ನ ಸ್ಪೀಡು ನಾನು ಓಡಿಸ್ಕೊಂಡು ನಿಧಾನಕ್ಕೆ ಹೋಯ್ತಾ ಇರ್ತಾನೆ. ಅದೇ ಥರ ಇನ್ನೊಬ್ಬ ಅವ್ನ ಪಕ್ಕದಲ್ಲಿ ಇನ್ನೊಂದು ಗಾಡಿಯನ್ನು ಬಂದರೆ ತಮಿಳ್ನಾಡು ಗಾಡಿಯನ್ನು, ಅವನು ಅದೇ ಸ್ಪೀಡಲ್ಲಿ ಹೋಗ್ತಿರ್ತಾನೆ. ಇಬ್ಬರು ಒಂದೇ ಸ್ಪೀಡಲ್ಲಿ ಹೋದಾಗ ಅವ್ನು ಮುಂದಕ್ಕೂ ಹೋಗಲ್ಲ, ಇವನು ಮುಂದಕ್ಕೂ ಹೋಗಲ್ಲ. ಹಿಂದೆ ಇರೋರಿಗೆ ತೊಂದರೆ. ಹಿಂದೆ ಇರೋ ನಮಗೆಲ್ಲ ನಾವೆಲ್ಲ ಏನು ಮಾಡ್ತೀವಿ, ಒಂದು ಸ್ವಲ್ಪ ದಬಾಯಿಸಿ ಹೊಡಿತಿರ್ತೀವಿ ಗಾಡಿಗಳನ್ನ, ಅವ್ರು ನಿಧಾನ ಹೋಯ್ತಿರ್ತಾರೆ. ನಮಗೆ ತೊಂದರೆಗಳೇ ಇದೇ ಥರ ತೊಂದರೆ. ನೀವು ಬೇಕಾದ್ರೆ ಯಾರು ಬೇಕಾದ್ರೆ ಕೇಳಿ ಡ್ರೈವರ್ಗಳನ್ನ ಹೈವೇಲಿ ಓಡಿಸೋರಿಗೆ, ತಮಿಳ್ನಾಡು ಗಾಡಿ ಡ್ರೈವರ್ಗಳಿಗೆ ಮಾತ್ರ ಪಕ್ಕ ಬೈತಾರೆ. ಅವ್ರು ಮಾಡೋ ಕೆಲಸ ಇದೇನೆ, ಅವರು ಹೋಗಲ್ಲ, ಮತ್ತೊಬ್ರಿಗೆ ಹೋಗೋಕ್ಕೂ ಬಿಡಲ್ಲ. ನೀವು ಯಾರನ್ನು ಬೇಕಾದ್ರೆ ವಿಚಾರಿಸಿ ನೋಡಿ. ಅವ್ರು ಈ ಉತ್ತರ ಕೊಡಲಿಲ್ಲ ಅಂದರೆ ಆಮೇಲೆ ನನಗೆ ರಿಟರ್ನ್ ಮೆಸೇಜ್ ಹಾಕಿ. ಅರ್ಥ ಆಯ್ತಾ ಬ್ರದರ್? ಬರ್ರಿ ನಮ್ಮ ರಿಂಗ್ ರೋಡಲ್ಲಿ ದಬಾಯಿಸಿ ಹೊಡ್ಕೊಂಡು ನೋಡೋಣ. ಟ್ರೈಲರನ್ನು ಬರ್ತಕ್ಕೆ ಅಲ್ಲಿ ಎಷ್ಟು ದೂರ ಹೋಗ್ರೆ ನೋಡಿ ಟ್ರೈಲರನ್ನು. ನಾನೇ ಇನ್ನೂ ಇಲ್ಲೇ ಇದ್ದೀನಿ. ಹೋಗೋಣ ರಿಂಗ್ ರೋಡ್ ಇಳಿದು ಅಲ್ಲೆಲ್ಲರೂ ಮಹಬೂಬ್ ನಗರ್ ಹತ್ರ ಎಲ್ಲ ಹೋಗಿ ಟೀ ಕುಡ್ಕೊಂಡು, ಅಲ್ಲಿಂದ ಕರೀಂನಗರಿಂದ ಟೀನೂ ಕುಡ್ದಿಲ್ಲ ಏನಿಲ್ಲ, ಒಂದೇ ಬಿಟ್ಟು ಹೊಡ್ಕೊಂಡು ಬರ್ತಾನೇ ಇದ್ದೀನಿ. 10:15 ಬಿಟ್ಟಿದ್ದು, ಈಗ 2 ಗಂಟೆ ಆದ್ರೂ ಹೊಡ್ಕೊಂಡು ಬರ್ತಾನೇ ಇದ್ದೀನಿ, ನಿಲ್ಲಿಸ್ತಾ ಇಲ್ಲ. ಈಗ ಆ ಕಡೆ ರೋಡ್ ರಿಂಗ್ ರೋಡ್ ಇಳಿದು ಮಹಬೂಬ್ ನಗರ್ ಹತ್ರ ಶಾದ್ ನಗರ್ ಇಲ್ಲ ಮಹಬೂಬ್ ನಗರದ ಎಲ್ಲ ಟೀ ಅಂಗಡಿ ಇದ್ರೆ ನಿಲ್ಲಿಸಿ ಟೀಗೆ ಕುಡ್ಕೊಂಡು ಪಾಸ್ ಮಾಡ್ಕೊಂಡು, ಇಲ್ಲಿ ಮಹಬೂಬ್ ನಗರು ನೈಟೇ ಪಾಸ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ ರಿಂಗ್ ರೋಡ್ ಸುತ್ತಾಕೊಂಬರ್ಬೇಕು. ಹಗ್ಲಲ್ಲಿ ಗಾಡಿ ಬಿಡಲ್ಲ. ನೈಟಲ್ಲಾದರೆ ಹಿಂಗೆ ಸಿಕ್ಕಂತ 4-5 ಕಿಲೋಮೀಟ್ರ್ ಒಂದು 15 ಕಿಲೋಮೀಟ್ರ್ ಒಳಗೆ ಹೋಗ್ಬಿಡ್ಬೋದು. ಜಡ್ಚಲ್ಲಿಂದ ರೈಟ್ ಹೊಡೆದು ಸೀದಾ ಮಹಬೂಬ್ ನಗರ ಒಳಗೆ ಹೋಗ್ಬಿಡ್ಬೋದು. ಹಗ್ಲಲ್ಲಾದರೆ ಸುತ್ತಾಕೊಂಬರ್ಬೇಕು. ಅದಕ್ಕೋಸ್ಕರ ಬೇಜಾರು. ಅದಕ್ಕೆ ನೈಟೇ ಹೊಡ್ಕೊಂಡು ಪಾಸ್ ಮಾಡ್ಕೊಂಬಿಡೋಣ ಅಂತೇಳಿ ಹೋಯ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮು 6 ಗಂಟೆ ನೋಡಿ, ಎಷ್ಟು ಬೆಳಕಾಗಿದೆ. ಈಗ ಮಹಬೂಬ್ ನಗರ ಎಲ್ಲ ಬಿಟ್ಟು ಮುಂದೆ ಮಹಬೂಬ್ ನಗರ್ ಬಿಟ್ಟು ಒಂದು 15-20 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀನಿ. ರಾಯಚೂರು ಇನ್ನೂ 85 ಕಿಲೋಮೀಟ್ರ್ ಏನೈತೆ ರಾಯಚೂರು. ರಾತ್ರಿಯಿಂದ ಓಡಿಸ್ತಾನೇ ಇದ್ದೀವಿ. 330 ಕಿಲೋಮೀಟ್ರ್ ಓಡಿಸಿದ್ದೀನಿ ರಾತ್ರಿಯಿಂದ ಓಡಿಸಿದ್ದಕ್ಕೆ. ಜೊತೆಲಿ ಒಂದು ಟಯರ್ ಬೇರೆ ಪಲ್ಚರ್ ಆಗ್ಬಿಡ್ತು. ಈಗ ಸಮಾಧಾನ. ಈಗ ನಿದ್ದೆ ಬರೋಕ್ಕೆ ಕೇಳ್ತಿದೆ. ಒಂದು ಟಯರ್ ಬೇರೆ ಪಂಚರ್ ಆಗ್ಬಿಡ್ತು. ಅದು ಬಿಚ್ಚಿ ಸ್ಟೆಪ್ನಿ ಹಾಕ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತು. ಇಲ್ಲ ಅಂದರೆ ಇಷ್ಟೊತ್ತಿಗೆ ಒಂದು 360-370 ಕಿಲೋಮೀಟ್ರ್ ಹೊಡೆದ್ಬಿಡ್ತಿದ್ದೆ. ನಾನು 40-45 ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬಿಡ್ತಿದ್ದೆ. ರಾಯಚೂರು ಹತ್ರ ಹೋಗ್ಬಿಡ್ತಿದ್ದೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ ಸರಿ ಇಲ್ಲದೆ ಹೋದಾಗ ಅವೆಲ್ಲ ಬರ್ತವೆ, ಅನುಭವಿಸ್ಲೇಬೇಕು. ಹೋಗೋಣ ಆರಾಮಾಗಿ ಒಂದು 7 ಗಂಟೆ 8 ಗಂಟೆವರೆಗೆ ಓಡಿಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಮಲಿಕೊಂಬಿಟ್ಟು ಮಧ್ಯಾಹ್ನ ಎದ್ದು ಟಯರ್ ಗೇರ್ ಪಂಚರ್ ಹಾಕ್ಕೊಂಡು ಫಿಟ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಒಂದು 7-8 ಗಂಟೆ ಬಿಸಿಲು ಬರೋರು ಓಡಿಸ್ಬಿಟ್ಟು ದೇವ್ರೆ ಬಿಸಿಲು ಬರೋರು ಓಡಿಸ್ಬಿಟ್ಟು ಆಮೇಲೆ ನಿಲ್ಸ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ನಮ್ಮ ಕರ್ನಾಟಕ ಬಾರ್ಡ್ರ್ ಎಂಟ್ರಿ ಆಗ್ತಾ ಇದ್ದೀನಿ. ಹೊಳೆ ಬ್ರಿಡ್ಜ್ ಮೇಲೆ ಇದ್ದೀನಿ. ನಿಧಾನಕ್ಕೆ ಬಾರೋ ಅಣ್ಣ. ಹೊಸ ಬ್ರಿಡ್ಜು ಇದು ಮಾಡ್ತಾ ಇರೋದು. ಎಷ್ಟು ವರ್ಷದಿಂದ ಮಾಡ್ತಾವ್ರೋ ಗೊತ್ತಿಲ್ಲ. ಅದು ಯಾವ ರೇಂಜಲ್ಲಿ ಮಾಡ್ತಾವ್ರೋ ಒಂದು ಗೊತ್ತಿಲ್ಲ. ಆ ಪೈಪ್ಗಳೆಲ್ಲ ನೋಡ್ರೆ ಸಣ್ಣ ಪುಟ್ಟ ಇದ್ದಾವೆ. ಅದೇನು ಸ್ಟ್ರಾಂಗ್ ತಡೀತದೆ ಒಂದು ಗೊತ್ತಿಲ್ಲ. ಇದು ಹಳೆ ಬ್ರಿಡ್ಜು, ಇದು ನದಿ. ಸಿಕ್ಕಾಬಿಡೆ ಗಾಳಿ ಇದೆ ಅಲ್ಲ.
ಅರ್ಧ ಬ್ರಿಡ್ಜ್ ಆಗಿರೋದು. ಪಿಲ್ಲರು ತುಂಬ ದೂರ ಐತೆ, ಒಂದು 100 ಮೀಟ್ರಿಗೆ ಪಿಲ್ಲರ್ ಒಂದು ಇಟ್ಟವ್ರೆ. 100 ಮೀಟ್ರಿಗೆ ಒಂದು ಪಿಲ್ಲರ್ ಇಟ್ಟವ್ರೆ. ಅಷ್ಟೊಂದು ದೂರ ಇಡಬಾರ್ದಿತ್ತು, ಅದಕ್ಕೆ ಈ ಥರ ಮಾಡಿರೋದು ಬ್ರಿಡ್ಜು. ಆದರೆ ಅವ್ರು ಯಾವ ರೇಂಜಲ್ಲಿ ಮಾಡ್ತಾವ್ರೆ ಎಲ್ಲ ನೋಡಿ. ಪಿಲ್ಲರ್ಗಳೆಲ್ಲ ಚಿಕ್ಕ ಚಿಕ್ಕ ಪಿಲ್ಲರ್ಗಳು. ಏನೋ ಅದು ಓಪನ್ ಆಗೋದು ಕಾಲಕ್ಕೆ, ಅದು ಓಪನ್ ಆಗೋಷ್ಟೊತ್ತಿಗೆ ನಾವು ಡ್ರೈವರ್ ಕೆಲಸನೇ ಬಿಟ್ಟಿರ್ತೀವಿ. ನದಿಯಲ್ಲಂತೂ ಸಿಕ್ಕಾಬಡೆ ನೀರಿದೆ, ನದಿಯಲ್ಲಿ ಸಿಕ್ಕಾಬಡೆ ನೀರಿದೆ. ರಾಯಚೂರು ಶಕ್ತಿನಗರ್, ವೆಲ್ಕಮ್ ಟು ಕರ್ನಾಟಕ. ಇಲ್ಲಿಂದ ನಮ್ಮ ಕರ್ನಾಟಕ. ಬಾ, ಈಗ ಸ್ವಲ್ಪ ಸಮಾಧಾನ. ಕರ್ನಾಟಕ ಕಾಲಿಟ್ಟಾಯ್ತು. ಶನಿವಾರ ನೈಟ್ ಇಲ್ಲಿಂದ ಹೊರಟಿದ್ದು. ಭಾನುವಾರ, ಸೋಮವಾರ, ಮಂಗಳವಾರ, ಇವತ್ತು ಬುಧವಾರ, 4ನೇ ದಿನಕ್ಕೆ ವಾಪಸ್ ಕರ್ನಾಟಕ ಎಂಟ್ರಿ ಆಗಿದ್ದೀವಪ್ಪ. ಹೋಗಿ ಮುಂದೆ ರಾಯಚೂರಾಗ ಡೀಸೆಲ್ ಹಾಕ್ಸ್ಕೊಂಡು, ಅಲ್ಲೇ ಡೀಸೆಲ್ ಎಂಡಿಗೆ ಬಂದೈತಿ. ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗಿದ್ದು, ವಾಪಸ್ ಇಲ್ಲೇ ಡೀಸೆಲ್ ಹಾಕ್ಸೋದು. ಯಾಕಂದರೆ ಆಂಧ್ರ 94 ರೂಪಾಯಿ, ಇಲ್ಲಿ 91 ರೂಪಾಯಿನ ಐತೆ ಡೀಸೆಲ್ ರೇಟು. ಹಂಗಾಗಿ 3 ರೂಪಾಯಿ ರೇಟ್ ಕಡಿಮೆ ಅಲ್ವಾ. ಮುಂಚೆ ಇನ್ನೂ ಕಡಿಮೆ ಇತ್ತು, ಮೊನ್ನೆ ಜಾಸ್ತಿ ಆದಮೇಲೆ ಹತ್ರ ಬಂದಿದೆ. ಆದ್ರೂ 3 ರೂಪಾಯಿ ಅಂದ್ರೂ ನಮ್ಮ ಸಿಕ್ಕ ಒಂದು 250 ಲೀಟ್ರ್ ಹಿಡಿತೈತೆ. ಅಲ್ಲಿ ಲೆಕ್ಕ ಮಾಡಿ ನೋಡಿ, 750 ರೂಪಾಯಿ 800 ರೂಪಾಯಿ ದುಡ್ಡು ಉಳಿತೈತೆ. ಬರ್ರಿ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಸಿಗೋಣ. ಇದು ಯಾರು ಬರೆದ ಕಥೆಯೋ ಅನ್ನಂಗೆ ಆಗ್ಬಿಡೈತೆ ನಮ್ಮ ಬಾಳು ಇವತ್ತು. ರಾಯಚೂರೆಲ್ಲ ಬಿಟ್ಟು ಮಾನ್ವಿ ಹತ್ತತ್ರ ನೀರು ಮಾನ್ವಿಯಲ್ಲಿ ಇದ್ದೀನಿ. ಅದು ನೀರು ಮಾನ್ವಿ. ಇಲ್ಲಿ ರೋಡ್ ರೆಡಿ ಮಾಡ್ತಾ ಇದ್ದಾರೆ. ಈ ಟೈರ್ ಪಂಚರ್, ಇವಾಗ ಈ ಟೈರ್ ಕಲ್ಲು ಹೊಡೆದು ಪಂಚರ್ ಆಯಿತು ನೋಡಿ. ಈ ಟೈರ್ ಪಂಚರ್ ಆಯಿತು. ರಾತ್ರಿ ಹೈದರಾಬಾದ್ ರಿಂಗ್ ರೋಡಲ್ಲಿ ಹೊಸ ಟೈರ್ ಪಂಚರ್ ಆಯಿತು. ಬೆಳಗ್ಗೆ ಎದ್ದು ಪಂಚರೆಲ್ಲ ಹಾಕ್ಸ್ಕೊಂಡು ಸ್ಟೆಪ್ನಿ ಎಲ್ಲ ಫಿಟ್ ಮಾಡ್ಕೊಂಡು ಬಂದೆ. ಈ ಟೈರ್ ಪಂಚರ್ ಆಗಿತ್ತು ಹೈದರಾಬಾದ್ ರಿಂಗ್ ರೋಡಿಗೆ. ಹೊಸ ಟೈರ್ ಬೋಲ್ಟ್ ಹೊಡೆದು ಇವಾಗ ಕಲ್ಲು ಹೊಡೆದು ಅದು ಪಂಚರ್ ಆಗೈತೆ. ಇವಾಗ ಈ ಸ್ಟೆಪ್ನಿ ಮತ್ತೆ 2 ಸಲ ಬಿಚ್ಚಿ ಹಾಕಿ ಆಯಿತು. ಈಗ ತಿರ್ಗಾನು ಬಿಚ್ಚಿ ಹಾಕ್ಬೇಕು. ಏನು ಮಾಡೋದಪ್ಪೋ, ನಮ್ಮ ಟೈಮೇ ಇಲ್ಲ. ಜಾಕ್ ಎತ್ತಿ ಯಾರು ಕಣ್ಣು ಬಿತ್ತೇನೋ ಗೊತ್ತಿಲ್ಲ. ಜಾಕ್ ಎತ್ತಿ ಸಾಕಾಗ್ಬಿಡೈತೆ. ಆಲ್ರೆಡಿ ಹೈದರಾಬಾದ್ ರಿಂಗ್ ರೋಡಲ್ಲಿ ಒಂದು ಸಲ ಎತ್ಬಿಟ್ಟು ಸ್ಟೆಪ್ನಿ ಹಾಕ್ಕೊಂಡೆ. ತಿರ್ಗಾ ಇಲ್ಲಿ ಪಂಚರ್ ಹಾಕಿದ್ಮೇಲೆ ಮತ್ತೆ ಜಾಕ್ ಎತ್ತಿ ಎಲ್ಲ ಫಿಟ್ ಮಾಡ್ಕೊಂಡೆ. ಇವಾಗ ತಿರ್ಗಾ ಜಾಕ್ ಎತ್ತಿ ಸ್ಟೆಪ್ನಿ ಹಾಕಬೇಕು. ಈಗ ಸ್ಟೆಪ್ನಿ ಹಾಕ್ಕೊಂಡು ಸೀದಾ ಹೋಗ್ತಾ ಇರೋದೇನು ಇವಾಗ. ಈಗ ಅದ್ರ ಪಂಚರ್ ಹಾಕ್ಕೊಂಡೆಲ್ಲ ಕೂತ್ಕೊಳ್ಳಲ್ಲ, ಅದನ್ನೇನಿದ್ರು ನಾಳೆ ನೋಡ್ಕೊಳ್ಳೋದು. ಈ ಜಾಕ್ ಎತ್ತಿ ಇಳಿಸೋದು ಸಾಕಾಗ್ಬಿಡ್ತದೆ. ಜಾಕ್ ಬೇರೆ ದೊಡ್ಡ ಜಾಕ್, ನಮಗೆ ರಾಡ್ ಬೇರೆ ಕಟ್ಟಾಗ್ಬಿಡೈತೆ. ಏನು ಜಾಕ್ ರಾಡ್ ಬೇರೆ ಕಟ್ಟಾಗ್ಬಿಡೈತೆ, ತುದಿ ಬೇರೆ ಇಲ್ಲ. ಜಾಕ್ ಎತ್ತೋದು, ವೀಲ್ಸ್ ಬೋಲ್ಟ್ ಲೂಸ್ ಮಾಡಿಬಿಡ್ಬೋದು, ವೀಲ್ ನಟ್ಗಳೆಲ್ಲ ಲೂಸ್ ಮಾಡಿಬಿಡ್ಬೋದು. ಮಿಷಿನ್ ಐತೆ, ಟೈಟ್ ಮಾಡೋ ಸ್ವಲ್ಪ ಕಷ್ಟ. ಯಾರ ಹತ್ರ ಜಾಕ್ ರಾಡ್ ಇಸ್ಕೊಂಡು ಟೈಟ್ ಮಾಡಬೇಕು. ನೋಡೋಣ ಏನು ಭಾಳ ಬೀಳ್ಬೇಕು ಅನ್ನೋದು ಇನ್ನೂ ಸ್ವಲ್ಪ ಹೊತ್ತಲ್ಲೇ ತೋರಿಸ್ತೀನಿ. ಜಾಕ್ ಎತ್ತಿ ನೋಡಿ ರೋಡು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತೇಳಿ. ಕಟ್ಟೆನೇ ಒಳಗೋಗ್ಬಿಡೈತೆ. ಯಪ್ಪ, ಇಷ್ಟು ದೊಡ್ಡ ಜಾಕಿ ಎತ್ತಿ ಸಾಕಾಗಿ ಸ್ಟೆಪ್ನಿ ಫಿಟ್ ಮಾಡಿದ್ದೀನಿ. ಇನ್ನು ಅದೊಂದು ಫಿಟ್ ಮಾಡ್ಕೊಂಡ್ರೆ ಹೊಡ್ತಾ ಇರೋದು. ಈ ರೋಡು ಹೊಸ ರೋಡ್ ಇದು, ಯಾವ ಥರ ಮಾಡಿದ್ದಾರೆ ನೋಡಿ. ಬರೀ ಸ್ಟೆಪ್ನಿ ಫಿಟ್ ಮಾಡ್ಕೊಳ್ಳೋಣ ಆಮೇಲೆ.